ಓಂ ಶಾಂತಿ. ಡೇಟ್ ಆಗಿದೆ 24 ಏಪ್ರಿಲ್ 1973. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಅಲೌಕಿಕ ಜನ್ಮಪತ್ರಿ. ಅಲೌಕಿಕ ಜನ್ಮಪತ್ರಿ. ಜನ್ಮಪತ್ರಿ ಜನ್ಮಕುಂಡಲಿ ಅಂತ ಹೇಳೋದಿಲ್ಲ. ನಮ್ದು ಅಲೌಕಿಕ ಜನ್ಮಪತ್ರಿ ಏನು? ज्ञान के सागर, सर्व महान श्रेष्ठ मत के दाता, कर्मों की रेखाओं के ज्ञाता, सर्व आत्माओं के पिता ಶಿವ बोले. ಜ್ಞಾನ ಕೆ ಸಾಗರ್. ಶಿವ ಬಾಬಾ ಏನಾಗಿದ್ದಾರೆ? ಜ್ಞಾನದ ಸಾಗರ. ಸರ್ವ ಮಹಾನ್, ಎಲ್ಲರಲ್ಲಿಯೂ ಮಹಾನ್. ಶ್ರೇಷ್ಠ ಮತವನ್ನು ಕೊಡುವಂಥ, ಕರ್ಮೋಂಕಿ ರೇಖಾಂಕಿ ಜ್ಞಾತ, ಕರ್ಮದ ರೇಖೆಗಳನ್ನು ತಿಳ್ಕೊಂಡಿರುವಂಥವರು, ಸರ್ವ ಆತ್ಮಗಳ ಪಿತಾ ಶಿವ ಬಾಬಾ ಹೇಳ್ತಾರೆ. इस समय सभी मास्टर सर्वशक्तिवान स्वरूप में स्थित हो. ಅನುಭವ ಮಾಡು. ನಾವೇನಿದ್ದೀವೀಗ ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪದ ಸ್ಥಿತಿನಲ್ಲಿ ಸ್ಥಿತ ಆಗಿದ್ದೀರಿ. ನೀವು एक सेकंड में अपने इस संपूर्ण स्टेज पर स्थित हो सकते हो. ಒಂದೇ ಸೆಕೆಂಡಿನಲ್ಲಿ ಈ ಸಂಪೂರ್ಣ ಸ್ಥಿತಿನಲ್ಲಿ ಸ್ಥಿತ ಆಗ್ತೀರಿ. ನೀವು ಇಸ್ ರೂಹಾನಿ ಡ್ರಿಲ್ ಕೆ ಅಭ್ಯಾಸಿ ಬನೆ ಹೋ. ಈ ಆತ್ಮಿಕ ಎಕ್ಸಸೈಸ್ ಅಭ್ಯಾಸ ಮಾಡ್ತೀರಿ. ನೀವು ಮೈ ಮಾಸ್ಟರ್ ಸರ್ವಶಕ್ತಿವಾನ್ ಹೂ, ಮೈ ಮಾಸ್ಟರ್ ಸರ್ವಶಕ್ತಿವಾನ್ ಹೀ ಹೂ. ನಾನು ಇದ್ದೇ ಇದ್ದೀನಿ. ಬಾಬಾ ಹೇಳ್ತಾರೆ, एक सेकंड में जिस स्थिति में अपने को स्थित करना चाहो उसमें स्थित कर सकते हो. ಒಂದೇ ಸೆಕೆಂಡಿನಲ್ಲಿ ನೀವು ಯಾವ ಸ್ಥಿತಿನಲ್ಲಿ ಸ್ಥಿತ ಆಗಬೇಕಂತ ಇಚ್ಛೆ ಪಡ್ತೀರೋ ಆ ಸ್ಥಿತಿನಲ್ಲಿ ಸ್ಥಿತ ಆಗ್ತೀರಿ. ನೀವು जितना समय और जिस समय चाहे तभी स्थित हो जाओ, इसमें अभ्यासी हो. ಬಾಬಾ ಕೇಳ್ತಾರೆ, ಎಷ್ಟು ಸಮಯ, ಎಷ್ಟು ಸ್ಥಿತಿನಲ್ಲಿ ಸ್ಥಿತ ಆಗಬೇಕು ಅನ್ನೋದು ಅಭ್ಯಾಸ ಇದೆ ಏನು? कि अभी तक भी प्रकृति द्वारा बनी हुई परिस्थितियाँ अवस्था को अपनी तरफ कुछ न कुछ आकर्षित कर लेती है. ಬಾಬಾ ಕೇಳ್ತಾರೆ, ಅಭ್ಯಾಸಿ ಆಗಿದ್ದೀರೋ ಅಥವಾ ಇನ್ನೂ ಕೂಡ ಪ್ರಕೃತಿಯ ಮುಖಾಂತರ ಪರಿಸ್ಥಿತಿಗಳ ಅವಸ್ಥಾದಿಂದ ಆ ಕಡೆ ಏನಾದರೂ ಆಕರ್ಷಿತ ಆಗ್ತೀರೇನು ಅಂತ ಕೇಳ್ತಾರೆ ಬಾಬಾ. सभी से ज़्यादा अपनी देह के हिसाब किताब रहे हुए कर्म भोग के रूप में आने वाली परिस्थितियाँ अपनी तरफ आकर्षित करती हैं. ಬಾಬಾ ಕೇಳ್ತಾರೆ, ಸಭಿ ಸೇ ಜಾದಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ದು ಯಾರ ಜೊತೆ ಲೆಕ್ಕಾಚಾರ ಇದೆ? ಈ ದೇಹದ ಜೊತೆ ಲೆಕ್ಕಾಚಾರ ಇದೆ. ದೇಹ ಏನಾದರೂ ಆ ಕಡೆ ಖೀಂಚ್ತಾ, ಆ ಕಡೆ ಎಳಿತದೆ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಆಕರ್ಷಿತ ಮಾಡ್ತದೇನು? ಯಹ ಭಿ ಆಕರ್ಷಣೆ ಸಮಾಪ್ತ ಹೋ ಜಾಯೆ. ಇದನ್ನು ಕೂಡ, ಈ ಆಕರ್ಷಣೆ, ದೇಹದ ಆಕರ್ಷಣೆ ಕೂಡ ಸಮಾಪ್ತ ಆಗಬೇಕು. ಇಸ್ಕೋ ಕಹಾ ಜಾತಾ ಹೈ ಸಂಪೂರ್ಣ ನಷ್ಟಮೋಹ. ಇದಕ್ಕೇನಂತ ಹೇಳ್ತಾರೆ? ಸಂಪೂರ್ಣ ನಷ್ಟಮೋಹ ಆಗೋದು ಅಂತಂದ್ರೇನು? ನಮ್ಮ ದೇಹದ ಆಕರ್ಷಿತದಿಂದಲೂ ಏನಾಗಬೇಕು? ಮುಕ್ತ ಆಗಬೇಕು. जिस वस्तु से मोह अर्थात लगन होती है वह अपनी तरफ बार बार आकर्षित करती है. ಯಾವ ವಸ್ತುವಿನ ಮೇಲೆ ನಮಗೆ ಮೋಹ ಇದೆಯೋ ಮೇಲಿನ ಮೇಲೆ ಅದು ನಮಗೇನು ಮಾಡ್ತಿರ್ತದೆ? ಆಕರ್ಷಿತ ಆಗ್ತದೆ. कोई भी देह की व देह की दुनिया की परिस्थिति स्थिति को हिला नहीं सके, इसी स्थिति का ही गायन गाया हुआ है. ಬಾಬಾ ಹೇಳ್ತಾರೆ, कोई भी देह, ಯಾವುದೇ ದೇಹ ಆಗಲಿ, ದೇಹದ ಜಗತ್ತು, ಪರಿಸ್ಥಿತಿ, ಸ್ಥಿತಿ ಯಾವುದೂ ಕೂಡ ನಮ್ಮನ್ನು ಅಲುಗಾಡಿಸ್ಲಿಲ್ಲ ಅಂತಂದರೆ ಆ ಸ್ಥಿತಿಯ ಗಾಯನ ಹಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂಗದ ಕೆ ರೂಪ ಮೇ ಜೋ ಕಲ್ ಪೆಹಲೆ ಕಾ ಗಾಯನ ಹೇ ಯಹಿ ಸಂಪೂರ್ಣ ಸ್ಟೇಜ್ ಹೇ. ಅಂಗದನ ರೂಪದಲ್ಲಿ ಕಲ್ಪದ ಮೊದಲು ಕೂಡ ಗಾಯನ ಇದೆ, ಅದಕ್ಕೆ ಸಂಪೂರ್ಣ ಸ್ಟೇಜ್ ಅಂತ ಹೇಳ್ತಾರೆ. ಹನುಮಂತ ಕಾಲಿಟ್ಟು ಇರ್ತಾರಲ್ಲ, ಹಿಂಗೆ ಲಂಕಾದಲ್ಲಿ ಹೋದಾಗ ಎಲ್ಲ ರಾಕ್ಷಸರು ಬಂದು ಆ ಕಾಲನ್ನು ಅಲುಗಾಡಿಸ್ತಾರೆ. ಅಲುಗಾಡಿಸಿದ್ನೇನು ಅವನು? ಅಲುಗಾಡಿಸ್ಲಿಲ್ಲಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ ಅಂಗದ ರೂಪದ ಸ್ಥಿತಿ, ಅದಕ್ಕೆ ಸಂಪೂರ್ಣ ಸ್ಥಿತಿ ಅಂತ ಹೇಳ್ತಾರೆ. ಜೋ ಭಿ ರೂಪಿ, ಹೇಳ್ತಾರೆ ಬಾಬಾ, ಜೋ ಭಿ ರೂಪಿ ಪಾಂವ್ ಕೋ ಪ್ರಕೃತಿ ಕಿ ಪರಿಸ್ಥಿತಿಯಾँ ಹಿಲಾ ನಹಿ ಸಕೆ.
जो बुद्धि रूपी पाँव को, ಬುದ್ಧಿ ಅನ್ನೋ ಕಾಲನ್ನು ಯಾವುದೇ ಪ್ರಕೃತಿ ಆಗಲಿ ಪರಿಸ್ಥಿತಿ ಆಗಲಿ ನಮ್ಮನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಐಸೇ ಬನೆ ಹೋ, ಹಿಂಗಾಗಿದ್ದೀರಿ ನೀನು ಕೇಳ್ತಾರೆ ಬಾಬಾ. ಆಗಿದ್ದೀವಿ. ಈ ದೇಹಕ್ಕೇನಾದರೂ ಅಲುಗಾಡಂಗಿಲ್ಲ, ಯಾರು ಏನಂದ್ರೂ ಅಲುಗಾಡಂಗಿಲ್ಲ, ಏನೇ ಪರಿಸ್ಥಿತಿ ಬಂದರೂ ಅಲುಗಾಡಂಗಿಲ್ಲ, ಹಾಗಾಗಿದ್ದೀರಿ ನೀವು ಅಂತಾರೆ ಬಾಬಾ. ಅದಕ್ಕೆ ಸಂಪೂರ್ಣ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಯ ತೋ ಯಹಿ ಹೇನಾ, ನಮ್ಮ ಗುರಿನೇ ಇದೇ ಆಗಿದೆ. ಅಭಿ ತಕ್ ಲಕ್ಷ್ಯ और ಲಕ್ಷಣ ಮೇ ಅಂತರ ಹೇ. ಇನ್ನ ತನೂ ಲಕ್ಷ್ಯ ಒಂದಿದೆ, ನಮ್ಮದು ಲಕ್ಷಣ ಒಂದಿದೆ, ಅಂತರ ಭಾಳಿದೆ. ಬಾಬಾ ಹೇಳ್ತಾರೆ, ಕಲ್ ಪೆಹಲೆ ಕೆ ಗಾಯನ್ और ವರ್ತಮಾನ್ ಪ್ರಾಕ್ಟಿಕಲ್ ಜೀವನ್ ಮೇ ಅಂತರ ಹೇ. ಕಲ್ಪ ಪೆಹಲೆ ಕೆ ಗಾಯನ್, ಕಲ್ಪದ ಮೊದಲಿಗೆ ನಮ್ಮದು ಏನು ಗಾಯನ ಇದೆಯೋ ಮತ್ತು ಈ ವರ್ತಮಾನದ ಪ್ರಯೋಗ ಜೀವನದ ಏನಿದೆಯೋ ಅದರಲ್ಲಿ ಏನಿದೆ ಅಂತರ ಇದೆ. इस अंतर को मिटाने के लिए तीव्र पुरुषार्थ की युक्ति कौन सी है. ಈ ಅಂತರವನ್ನು ತೆಗಿಬೇಕು ಅಂತಂದರೆ ತೀವ್ರ ಪುರುಷಾರ್ಥಿಯ ಯಾವ ಯುಕ್ತಿ ಇದೆ ಅಂತ ಹೇಳ್ತಾರೆ ಬಾಬಾ. जब युक्तियों को जानते भी हो फिर अंतर क्यों. ತೀವ್ರ ಪುರುಷಾರ್ಥಿಯ ಯುಕ್ತಿ ಗೊತ್ತಿದ್ದವು, ಅಂತರ ಯಾಕೆ. जब युक्तियों को जानते भी हो फिर अंतर क्यों. क्या नेत्र नहीं है. ನೇತ್ರ ನಹಿ ಹೇ, ಕಣ್ಣಿಲ್ಲ ಏನಂತಾರೆ ಬಾಬಾ. ಕಣ್ಣಂದರೆ ಯಾವ ಕಣ್ಣು, ಕಣ್ಣಿಲ್ಲ ನಿಮಗೆ. ಯಾ ನೇತ್ರ ಭೀ ಹೇ ಲೇಕಿನ್ ನೇತ್ರ ಕೋ ಯೋಗ್ಯ ಸಮಯ ಪರ್ ಯೂಸ್ ಕರ್ನೆ ಕಿ ಯೋಗ್ಯತಾ ನಹಿ ಹೇ. ಕಣ್ಣಿಲ್ವೋ ಅಥವಾ ಕಣ್ಣಿದ್ದೂ ಕೂಡ ಸಮಯಕ್ಕನುಸಾರವಾಗಿ ಕಣ್ಣನ್ನು ಉಪಯೋಗ ಮಾಡಿಕೊಳ್ಳೋ ಯೋಗ್ಯತೆ ನಿಮಗಿಲ್ಲೇನು. ಜಿತನಿ ಯೋಗ್ಯತಾ ಉತನಿ ಮಹಾನತಾ ದಿಖಾಯಿ ದೇತಿ ಹೇ. ಮಹಾನತಾ ಕಿ ಕಮಿ ಕೆ ಕಾರಣ ಜಾನ್ತೆ ಹೋ. ಎಷ್ಟು ಯೋಗ್ಯತೆ ಅಂತಂದರೆ ಯೋಗ್ಯತೆ ಇರ್ತದೋ ಅಷ್ಟು ಮಹಾನ್ ಆಗ್ತೀರಾ ನೀವು ಅಂತ ಹೇಳ್ತಾರೆ ಬಾಬಾ. ಮಹಾನತೆ ಕಡಿಮೆ ಕಾರಣ ಏನು, ಏನಾಗ್ತಿದೆ. ಜೋ ಮುಖ್ಯ ಮಾನ್ಯತಾ ಸದೈವ್ ಸುನಾತೆ ಭೀ ರಹತೆ ಹೋ. ಅದು ಕೇಳ್ತೀರಿ, ಯಾವಾಗಲೂ ಹೇಳ್ತಿರ್ತಾರೆ. ಉಸ್ ಮಾನ್ಯತಾ ಕಿ ಮಹೀನತಾ ನಹಿ ಹೇ. ಏನು ಮಾನ್ಯ ಮಾಡಬೇಕು ಅದರ ಆಳಕ್ಕೆ ಹೋಗಿಲ್ಲ. ಮಹೀನತಾ ಆನೆ ಸೇ ಮಹಾವೀರತಾ ಆ ಜಾತಿ ಹೇ. ಜ್ಞಾನದ ಆಳಕ್ಕೆ ಹೋದ್ರಷ್ಟೇ ಮಹಾವೀರತೆ ಬರ್ತದೆ. ಮಹಾವೀರತಾ ಅರ್ಥಾತ್ ಮಹಾನತಾ. ಮಹಾವೀರ ಅಂದರೆ ಯಾವಾಗ ಆಗ್ತಾರೆ, ಯಾರು ಮಹಾನ್ ಇರ್ತಾರೋ ಅವರು ಮಹಾವೀರ ಅನಿಸ್ಕೊಳ್ತಾರೆ. ತೋ ಫಿರ್ ಕಮಿ ಕಿಸ್ ಬಾತ್ ಕಿ ಹೇ. ಎಲ್ಲಿ ಕಡಿಮೆ ಇದೆ ಅಂತಾರೆ ಬಾಬಾ. ಮಹೀನತಾ ಕಿ. ಯಾವುದೇ ಒಂದು ಮಾತನ್ನು ನಾವು ಆಳಕ್ಕೆ ತೊಗೊಂಡು ಹೋಗೋದಿಲ್ಲ, ತೊಗೊಂಡು ಹೋಗ್ತೀವಿ, ಬೇರೆ ವಿಷಯಗಳನ್ನು ಆಳಕ್ಕೆ ತೊಗೊಂಡು ಹೋಗ್ತೀವಿ. ಯಾವುದನ್ನು ಆಳಕ್ಕೆ ತೊಗೊಂಡು ಹೋಗೋದಿಲ್ವೋ, ಯಾವುದನ್ನು ಆಳಕ್ಕೆ ತೊಗೊಂಡು ಹೋಗಬೇಕೋ ಅದನ್ನು ತೊಗೊಂಡು ಹೋಗ್ತಿಲ್ಲ. ಮಹೀನ್ ವಸ್ತು तो किसी में भी समा सकती है. बिना महीनता के कोई भी वस्तु जहाँ जैसा समाना चाहे वैसा समा नहीं सकती. ಬಾಬಾ ಹೇಳ್ತಾರೆ, ಯಾವ ಮಹೀನತ ಅಂದರೆ ಸೂಕ್ಷ್ಮ ವಸ್ತುಗಳನ್ನು ನೀವು ಎಲ್ಲಿಟ್ಟರು ಅದು ಹೋಗಿ ಕೂಡ್ತದೆ, ಅದನ್ನೇ ಹೇಳ್ತಾರೆ ಬಾಬಾ. ಮಹೀನ್ ವಸ್ತು ತೋ ಕಿಸಿ ಮೇ ಭೀ ಸಮಾ ಸಕ್ತಿ ಹೇ. ಸೂಕ್ಷ್ಮ ವಸ್ತುಗಳು ಎಲ್ಲದರಲ್ಲಿ ಸಮಾವೇಶ ಆಗಿಬಿಡ್ತವೆ. ಬಿನಾ ಮಹೀನತಾಕ್ಕೆ ಕೋಯಿ ಭೀ ವಸ್ತು ಜಹಾ ಜೈಸಾ ಸಮಾನಾ ಚಾಹೆ ವೈಸೆ ಸಮಾ ನಹಿ ಸಕ್ತಿ. ಸೂಕ್ಷ್ಮ ಇರಲಿಲ್ಲ ಅಂತಂದರೆ ಅದನ್ನು ಎಲ್ಲಿ ಕೂಡಿಸ್ಬೇಕೋ ಅಲ್ಲದು ಸೆಟ್ ಆಗೋದಿಲ್ಲ. ಜಿತನಿ ಜೋ ವಸ್ತು ಮಹೀನ್ ಹೋತಿ ಹೇ ಉತನಿ ಮಾನನೀಯ ಹೋತಿ ಹೇ. ವಸ್ತು ಎಷ್ಟು ಚಿಕ್ಕದಾಗ್ತಾ ಹೋಗ್ತದೋ ಅದರದ್ದು ರೇಟ್ ಹೆಚ್ಚಿರ್ತೈತೆ ನೋಡಿರಿ. ಹೊರಗಡೆ ಚಿಕ್ಕ ವಸ್ತುಗಳಿಗೆ ಬೆಲೆ ಜಾಸ್ತಿ. ಅದನ್ನು ಹೇಳ್ತಾರೆ ಬಾಬಾ. ಮಾನನೀಯ ಹೋತಿ ಹೇ, ಅದಕ್ಕೆ ಬೆಲೆ ಇರ್ತದೆ. ಪವರ್ಫುಲ್ ಹೋತಿ ಹೇ, ಮತ್ತು ಶಕ್ತಿಶಾಲಿ. ಈಗ ಆಟಮ್ ಅಂತ ಹೇಳ್ತೀವಿ ನಾವು. ಆಟಮ್ ಎಷ್ಟಿರ್ತದೆ, ಭಯಂಕರ ಸೂಕ್ಷ್ಮ ಇರ್ತದೆ. ಅದರ ಶಕ್ತಿ ಒಂದು ಆಟಮ್ ಹಾಕ್ಬಿಟ್ರೆ ಮುಗಿತು, ಇಡೀ ದೇಶನೇ ಹೋಗ್ಬಿಡ್ತು. ಅದೇ ಥರ ನಮ್ಮ ಬಾಬಾ ಎಷ್ಟಿದ್ದಾರೆ, ಮಹೀನ ಇದ್ದಾರಲ್ಲ ಬಾಬಾ, ಸೂಕ್ಷ್ಮ ಇದ್ದಾರಲ್ಲ, ಶಕ್ತಿ ಎಷ್ಟಿದೆ. ಹಾಗೆ ಆತ್ಮನೂ ಕೂಡ ನಾವು
ನಾನು ಆತ್ಮ ಸೂಕ್ಷ್ಮ ಇದ್ದೀನಿ ಅಂತ ನಮಗೆ ಗೊತ್ತಾಗ್ತಿಲ್ಲ. ನಾನು ಆತ್ಮ ಅಂತ ಎಷ್ಟು ಸೂಕ್ಷ್ಮ ಒಳಗೆ ಹೋಗ್ತೀನೋ ಆವಾಗ ನನ್ನ ಶಕ್ತಿಗಳೇನಾಗ್ತವೆ, ಹೊರಗೆ ಬರ್ತವೆ, पावरफुल इर्तीवी ಅಂತ ಹೇಳ್ತಾರೆ ಬಾಬಾ. तो अपने आप से पूछो कि पहली मान्यता व सर्व मान्यताओं में श्रेष्ठ मान्यता कौन सी है. ತಮ್ಮನ್ನು ತಾವು ಕೇಳ್ಕೊಡ್ರಿ, ಮೊದಲೇ ಮಾನ್ಯತಾ ಅಥವಾ ಎಲ್ಲ ಮಾನ್ಯತೆಗಳಲ್ಲಿ ಶ್ರೇಷ್ಠ ಮಾನ್ಯತೆ ಯಾವುದಾಗಿದೆ. ಶ್ರೀಮತ್ ಹಿ ಆಪ್ಕಿ ಮಾನ್ಯತಾ ಹೇ. ಎಲ್ಲದಕ್ಕಿಂತ ಶ್ರೇಷ್ಠ ಮಾನ್ಯತಾ ಯಾವುದು? ಪರಮಾತ್ಮನ ಶ್ರೀಮತ. तो पहली मान्यता क्या है? ಮೊದಲೇ ಮಾನ್ಯತೆ ಏನು? ದೇಹ ಸಹಿತ ಸಬ್ ಕುಚ್ ಭೂಲ್ನಾ. ದೇಹ ಸಹಿತವಾಗಿ ಎಲ್ಲವನ್ನು ಮರ್ತು ಬಿಡೋದು. ಬಾಬಾ ಹೇಳ್ತಾರೆ, ಛೋಡೋ ಯಾ ಭೂಲೋ, ಬಿಟ್ಟರೆ ಬಿಡಿ, ಮರ್ತರೆ ಮರೆ. ಭೂಲನಾ ಭೀ ಛೋಡನಾ ಹೇ. ಮರ್ತು ಬಿಡೋದಂದ್ರೆ ಏನು? ಬಿಡೋದು. पास रहते भी अगर भूले हुए हैं तो छोड़ा हुआ है. ಬಾಜು ಇದ್ರೂ ಕೂಡ ಮರ್ತಿದ್ದೀರಿ ಅಂತಂದರೆ ಏನರ್ಥ? ಬುದ್ಧಿಯಿಂದ ಅದನ್ನು ಬಿಟ್ಟಿದ್ದೀರಾ. पास रहते भी अगर भूले हुए हैं तो छोड़ा हुआ है. भूला भी गोया छोड़ना है. ಮರೆಯುವುದು ಅಂದರೆ ಏನು? ಬಿಡೋದು. जैसे देखो सन्यासियों के लिए आप लोग चैलेंज करते हो कि उन्होंने छोड़ा नहीं है. कहते हैं घर बार छोड़ा है लेकिन छोड़ा नहीं है क्योंकि भूले हुए नहीं हैं. ಭಲೆ ಸನ್ಯಾಸಿಗಳು ಮನೆ ಮಠ ಎಲ್ಲ ಬಿಟ್ಕೊಂಡು ಹೋಗಿರ್ತಾರೆ, ಆದರೆ ಅವ್ರು ಬಿಟ್ಟಿರೋದಿಲ್ಲ ಅಂತಾರೆ ಬಾಬಾ. ನೀವಿಲ್ಲೇ ಇದ್ದೀರಿ ಆದರೂ ಬಿಟ್ಟಿದ್ದೀರಿ. ಇದನ್ನು ಚಾಲೆಂಜ್ ಮಾಡ್ತೀರಿ. ನಾವಿಲ್ಲೇ ಇದ್ಕೊಂಡು ಎಲ್ಲ ಬಿಡ್ತೀವಿ ಅಂತ ಸನ್ಯಾಸಿಗಳಿಗೆ ನೀವು ಚಾಲೆಂಜ್ ಮಾಡ್ತೀರಾ. ಅವರು ಬಿಟ್ಟು ಹೋದ್ರೂ ಮತ್ತೆ ನೆನಪು ಮಾಡ್ತಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಇಡ್ತಾರೆ, कहते हैं घर बार छोड़ा है लेकिन छोड़ा नहीं है क्योंकि भूले हुए नहीं हैं. ऐसे ही अगर सर्कमस्टेंसेस प्रमाण बाहर के रूप से अगर छोड़ा भी अर्थात किनारा भी किया लेकिन मन से यदि भूले नहीं तो क्या उसको छोड़ना कहेंगे? बाबा ಕೇಳ್ತಾರೆ, ಹೀಗೇನೆ ನೀವನು ಕೂಡ ಸರ್ಕಮ್ಸ್ಟೆನ್ಸಸ್ ಪ್ರಮಾಣ, ವಾಯುಮಂಡಲದ ಪ್ರಮಾಣವಾಗಿ ಹೊರಗಡೆ ಹೊರಗಡೆ ನಾನೆಲ್ಲ ಬಿಟ್ಟಿದ್ದೀನಿ ಅಂತ ನೀವು ತೋರಿಸ್ಕೊಂಡು, ಕಿನಾರ ಮಾಡಿದ್ದೀನಿ ಅಂತ ಹೇಳಿಕೊಂಡು ಮನಸ್ಸಿಂದ ಮರ್ತಿಲ್ಲ ಅಂತಂದರೆ ಅದಕ್ಕೆ ಬಿಟ್ಟ ಹಾಗೆ ಏನು ಅಂತ ಕೇಳ್ತಾರೆ ಬಾಬಾ. ತೋ ಕ್ಯಾ ಉಸ್ಕೋ ಛೋಡಾ ಕಹೆಂಗೆ? ಬಿಟ್ಟಿದ್ದಾರೆ ಅಂತ ಹೇಳ್ದಂಗೆ ಏನಂತಾರೆ ಬಾಬಾ? ಹೇಳ್ತೀವಿ, ನಾವೆಲ್ಲ ಬಿಟ್ಟಿವ್ರಿ, ಸದ್ಯ ಬಾಬಾ ಬಾ ಅಂದ್ರೆ ಹೋಗ್ಬಿಡ್ತೀವಿ ಅಂತ ಹೇಳ್ತೀವಿ. ಬಿಟ್ಟೀವಿ, ಚೆಕ್ ಮಾಡ್ಕೋಬೇಕು ತರ ಬಾಬಾ. ಬಾಯಿಲೇ ಹೇಳ್ತೀವಿ, ಮನಸ್ಸೇ ಬಿಟ್ಟಿದ್ದೀರಿ. ಬಾಬಾ ಹೇಳ್ತಾರೆ, ಯಹಾ ಛೋಡೆ ಕಾ ಅರ್ಥ ಕ್ಯಾ ಹುವಾ? ಬಿಡೋದು ಅಂದ್ರೆ ಏನರ್ಥ? ಮನಸ್ಸೇ ಭೂಲ್ನಾ. ಎಲ್ಲ ಮಾಡಿರಿ, ಇಲ್ಲೇ ಇರಲಿ, ಆದರೆ ಮನಸ್ಸಿನಿಂದ ಎಲ್ಲವನ್ನ ಮರ್ತು ಬಿಡಿ. ಮನಸ್ಸೇ ತೋ ಆ ಭೂಲೆ ಹೋನ, ಮನಸ್ಸಿಂದ ತಾವೆಲ್ಲ ಮರ್ತು ಬಿಟ್ಟಿದ್ದೀರಲ್ಲ. ತೋ ಛೋಡಾ ಹೇನಾ ಯಾಕೆ ಅಭಿ ಭಿ ಛೋಡ್ನಾ ಹೇ? ಬಿಟ್ಟಿದ್ದೀರೋ ಅಥವಾ ಇನ್ನೂ ಬಿಡಬೇಕಾಗಿದೆಯೋ ಕೇಳ್ತಾರೆ ಬಾಬಾ. ಅಗರ್ ಅಭಿ ತಕ್ ಭಿ ಕಹೆಂಗೆ कि छोड़ना है तो फिर बहुत समय से छोड़ने वालों की लिस्ट से निकल अभी से छोड़ने वालों की लिस्ट में आ जाएंगे. ಇನ್ನು ಬಿಡಬೇಕಾಗಿದೆ ಅಂತಂದರೆ ಬಾಬಾ ಏನು ಮಾಡ್ತಾರೆ? ಈ ಲಿಸ್ಟ್ನಾಗಿಂದ ಹೆಸರು ಆ ಲಿಸ್ಟ್ ಒಳಗೆ ಹಾಕಿಬಿಡ್ತಾರೆ. जिन्होंने जब से मन से त्याग किया अर्थात कोई भी देह के बंधन व देह के संबंध को एक सेकंड में त्याग कर दिया, उनकी वह तिथि, तारीख और वेला सभी ड्रामा में व बाप दादा के पास नोंधी हुई है. ಬಾಬಾ ಹೇಳ್ತಾರೆ, ಯಾರು ಯಾವಾಗಿಂದ ಮನಸ್ಸಿನಿಂದ ತ್ಯಾಗ ಮಾಡಿದಾರೋ ಅರ್ಥಾತ್ ದೇಹದ ಬಂಧನ ಸಂಬಂಧ ಎಲ್ಲವನ್ನು ಒಂದೇ ಸೆಕೆಂಡಿನಲ್ಲಿ ತ್ಯಾಗ ಮಾಡಿದ್ದೀರಲ್ಲ ನೀವು, ಅದರ ತಿಥಿ, ಅದರದ್ದು ದಿನಾಂಕ, ಸಮಯ ಎಲ್ಲವೂ ನಾಟಕದಲ್ಲಿ ಬಾಪ್ ದಾದಾಗವ್ರ ಕಡೆ ಅದೇನಿದೆ ಫಿಕ್ಸ್ ಇದೆ, ಬರ್ಕೊಂಡಿದ್ದಾರೆ ಬಾಬಾ ಅಂತ ಹೇಳ್ತಾರೆ ಬಾಬಾ.
जैसे आजकल ज्योतिषी ज्योतिष विद्या को जानने वाले जन्म की तिथि और वेला के प्रमाण अपने यथा योग्य नॉलेज के आधार से भविष्य जन्म पत्री बनाते हैं. ಹೇಗೆ ಹೊರಗಡೆನೂ ಕೂಡ ಜ್ಯೋತಿಷ್ ಶಾಸ್ತ್ರಜ್ಞರು ಏನು ಮಾಡ್ತಾರೆ, ನಾವು ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಗಳಿಗೆ, ತಿಥಿ, ವಾರ ಎಲ್ಲವನ್ನ ನೋಡಿ ಅವ್ರಿಗೆ ಎಷ್ಟು ಜ್ಞಾನದ ಇದೆಯೋ, ಎಷ್ಟು ಯೋಗ್ಯತೆ ಇದೆಯೋ ಅದರ ಆಧಾರದ ಮೇಲೆ ನಮ್ಮ ಭವಿಷ್ಯದ ಜನ್ಮಪತ್ರೆಯನ್ನು ಕುಂಡಲಿ ಅಂತ ಏನು ಹೇಳ್ತೀವಿ ಬರೀತಾರೆ. उनका भी आधार तिथि और वेला पर होता है. ಅವರು ಎದರ ಆಧಾರದ ಮೇಲೆ ಬರೀತಾರೆ, ಸಮಯ ಮತ್ತು ತಿಥಿ ಅನುಸಾರದ ಮೇಲೆ ಬರೀತಾರೆ. वे लोग परिस्थिति को देखते हैं, किस परिस्थिति में पैदा हुआ. ಅವರು ಕೂಡ ಪರಿಸ್ಥಿತಿಯನ್ನು ನೋಡ್ತಾರೆ, ಯಾವ ಪರಿಸ್ಥಿತಿನಲ್ಲಿ ಹುಟ್ಟಿದ್ದಾರೆ. यहाँ उस वेला के समय स्थिति को देखा जाता है. ಇಲ್ಲಿ ಅವರು ತಿಥಿ ಸಮಯ ನೋಡ್ತಾರೆ, ಇಲ್ಲಿ ಏನು ನೋಡ್ತಾರೆ ಬಾಬಾ, ಸ್ಥಿತಿ ನೋಡ್ತಾರಂತ. ಅಲ್ಲಿ ತಿಥಿ ನೋಡಿದರೆ ಇಲ್ಲಿ ಸ್ಥಿತಿ ನೋಡ್ತಾರೆ. ಬಾಬಾ ಹೇಳ್ತಾರೆ, यहाँ उस वेला के समय स्थिति को देखा जाता है. ಯಾವ ಸ್ಥಿತಿನಲ್ಲಿ ನೀವು इधीरा, जनते ही किस स्थिति में रहे उसी आधार पर यहाँ भी हर एक के भविष्य प्रारब्ध का आधार है. ಜನತೆ ಹುಟ್ಟಿದ ತಕ್ಷಣ ಅಂದರೆ ಇಲ್ಲಿ ಬಂದಾಗ ಸ್ಥಿತಿನಲ್ಲಿ ಏನಿತ್ತೋ ಅದರ ಆಧಾರದ ಮೇಲೆ ಪ್ರತಿಯೊಬ್ಬರ ಭವಿಷ್ಯದ ಪ್ರಾರಬ್ಧ ನಡೀತದೆ. ವೇಲಾ ಅವರು स्थिति को जानते हुए बाबा ಹೇಳ್ತಾರೆ, तो आप लोग भी इन तीनों बातों की तिथि, वेला और स्थिति को जानते हुए अपने संगम युग की प्रारब्ध व संगम युग की भविष्य स्थिति और भविष्य जन्म की प्रारब्ध अपने आप भी जान सकते हो. ಬಾಬಾ ಹೇಳ್ತಾರೆ, ಅವ್ರು ಯಾರು ಹೇಳೋದು ಬೇಕಾಗಿಲ್ಲ, ನೀವೇ ತಿಳ್ಕೊಳ್ಬೋದು ಏನೇನು. ಮೂರು ಯಾವುದು, ತಿಥಿ, ವೇಲ, ಸ್ಥಿತಿ, ಈ ಮೂರುಗಳನ್ನು ತಿಳ್ಕೊಂಡು ಸಂಗಮಯುಗದ ಪ್ರಾರಬ್ಧ ಅಥವಾ ಸಂಗಮಯುಗದ ಭವಿಷ್ಯದ ಸ್ಥಿತಿ ಮತ್ತು ಭವಿಷ್ಯದ ಜನ್ಮದ ಪ್ರಾರಬ್ಧವನ್ನು ತಾವೇ ಏನು ಮಾಡ್ಕೊಳ್ಬೋದು, ಚೆಕ್ ಮಾಡ್ಕೊಳ್ಬೋದು. ಈ ಸದ್ದ ನನ್ನ ಸ್ಥಿತಿ ಏನದ ನೋಡಿಕೊಂಡು ನನ್ನ ಭವಿಷ್ಯ ಏನು ಅಂತ ನಮಗೆ ಗುರ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. एक एक बात की प्राप्ति प्रैक्टिकल जीवन के साथ संबंधित है. ಒಂದೊಂದು ಮಾತಿನ ಪ್ರಾಪ್ತಿ ಪ್ರಾಕ್ಟಿಕಲ್ ಜೀವನದ ಜೊತೆಗೆ ಸಂಬಂಧಿತ ಇದೆ ಅಂತಾರೆ ಬಾಬಾ. ಯಹ ಹೈ ಹಿ ಅಪ್ನೆ ತಕ್ದೀರ್ ಕೋ ಜಾನನೆ ಕಾ ಪತ್ರ. ತಮ್ಮ ಭಾಗ್ಯವನ್ನು ತಿಳ್ಕೊಳ್ತಕ್ಕಂತಹ ಪತ್ರ ಯಾವುದು, ವರ್ತಮಾನದ ಸ್ಥಿತಿ, ಸಮಯ ಅಲ್ಲ, ನಮ್ಮ ಸ್ಥಿತಿ ಅಂತಾರೆ ಬಾಬಾ. इससे आप हर एक अपनी फाइनल स्टेज के नंबर को जान सकते हो. ಇದರಿಂದ ತಾವು ಪ್ರತಿಯೊಂದು ಫೈನಲ್ ಸ್ಥಿತಿಯನ್ನು ನಂಬರನ್ನು ತಿಳ್ಕೊಳ್ಬೋದು. जैसे ज्योतिषी हस्तों की लकीरों द्वारा किसी की भी जन्म पत्र को जान सकते हैं. ಮತ್ತು ಜ್ಯೋತಿಷರು ಇನ್ನೊಂದು ಮಾಡ್ತಾರೆ, ನಮ್ಮ ಕೈಗಳನ್ನು ತಗೊಂಡು ಕೈನಲ್ಲಿರ್ತಕ್ಕಂಥ ರೇಖೆಗಳ ಮೇಲೇನೂ ಕೂಡ ಜನ್ಮಪತ್ರಿ ಹೇಳ್ತಾರೆ. वैसे आप लोग मास्टर त्रिकालदर्शी, त्रिनेत्री व ज्ञान स्वरूप अर्थात मास्टर नॉलेजफुल होने के नाते अपने मर्जी व जीवन की प्रैक्टिकल कर्म रेखाओं से, संकल्पों की सूक्ष्म लकीरों से अगर संकल्प को चित्र में लाएंगे तो किस रूप में दिखावेंगे. अब ಹೇಳ್ತಾರೆ, ಹಿಂಗವರು ಕೈನ ಗೆರೆಗಳನ್ನು ನೋಡಿ ಹೇಳ್ತಾರೋ ಹಾಗೆ ತಾವು ಕೂಡ ಮಾಸ್ಟರ್ ತ್ರಿಕಾಲದರ್ಶಿ, ತ್ರಿನೇತ್ರಿ, ಜ್ಞಾನ ಸ್ವರೂಪ ಆಗಿದ್ದೀರಾ. ಮಾಸ್ಟರ್ ಜ್ಞಾನ ಸಾಗರ ಆಗಿರೋದ ಕಾರಣ ಮರ್ಜೀವ ಜೀವನ್ ಕಿ ಪ್ರಾಕ್ಟಿಕಲ್, ನಮ್ಮದು ಎಂಥ ಜೀವನ ಇದೆ, ಮರ್ಜೀವ ಜೀವನ್ ಅಂದರೆ ಕಲಿಯುಗದ ಜೀವನದಿಂದ ನಾವು ಸತ್ಬಿಟ್ಟಿದ್ದೀವಿ. ನಾವೆಲ್ಲಿದ್ದೀವೀಗ, ಸಂಗಮ ಯುಗದ ಜೀವನ ನಡೆಸ್ತಾ ಇದ್ದೀವಿ. ಈ ಸಂಗಮ ಜೀವನದಲ್ಲಿ ನಾವು ಜೀವನ್ ಕಿ ಪ್ರಾಕ್ಟಿಕಲ್ ಕರ್ಮ ರೇಖಾಂಸೆ, ಅವರು ಕೈ ರೇಖೆಗಳಿಂದ ಭವಿಷ್ಯ ಹೇಳ್ತಾರೆ. ನಾವು ನಮ್ಮ ಕರ್ಮಗಳ ರೇಖೆಯನ್ನು ಬರ್ಕೊಳ್ತಾ ಇದ್ದೀವಿ ಸಂಗಮ ಯುಗದಲ್ಲಿ. ಸಂಕಲ್ಪೋಂಕಿ ಸೂಕ್ಷ್ಮ ಲಕೀರೆ, ಕರ್ಮದ ಗೆರೆಗಳು, ಸಂಕಲ್ಪದ ಸೂಕ್ಷ್ಮ ಗೆರೆಗಳು. ಅಗರ್ ಸಂಕಲ್ಪ ಕೋ ಚಿತ್ರ ಮೇಲೆ ಆಯಂಗೆ, ನನ್ನ ಸಂಕಲ್ಪ ಏನಿದಾವೋ ಅದನ್ನು ಚಿತ್ರದಲ್ಲಿ ತೊಗೊಂಡು ಬರೋದಂದ್ರೇನು, ಪ್ರಯೋಗದಲ್ಲಿ ತಗೊಂಡು ಬಂದರೆ ಕಿಸ್ ರೂಪೇ ದಿಖಾವೆಂಗೆ,
ಯಾವ ರೂಪದಲ್ಲಿ ತೋರಿಸ್ತೀರಾ? अपने संकल्पों की लकीरों के आधार पर, ತಮ್ಮ ಸಂಕಲ್ಪಗಳ ಗೆರೆಗಳ ಆಧಾರದ ಮೇಲೆ ಅಥವಾ ಕರ್ಮಗಳ ಗೆರೆಗಳ ಆಧಾರದ ಮೇಲೆ अपनी ಜನ್ಮ ಪತ್ರಿಕೋ, ತಮ್ಮ ಜನ್ಮ ಪತ್ರಿಯನ್ನು ಜಾನ್ ಸಕ್ತೆ ಹೋ, ತಿಳ್ಕೊಳ್ಬಹುದು. कि संकल्प रूपी लकीरें सीधी अर्थात स्पष्ट है. ಹೇಳಿದಪ್ಪ, ನಮ್ಮ ಭವಿಷ್ಯ ಹೆಂಗೆ ತಿಳ್ಕೊಳ್ಬೇಕಂತ, ನಮ್ಮ ಕರ್ಮದ ಗೆರೆಗಳು ನಮ್ಮ ಸಂಕಲ್ಪದ ಗೆರೆಗಳು ಹೆಂಗಿದ್ದಾವೆ ಅದಕ್ಕೆ ಹೇಳ್ತಾರೆ ಬಾಬಾ. ಸ್ಪಷ್ಟ ಇದ್ದಾವ? ಹೊರಗಡೆ ಹೇಳ್ತಾರೆ, ಈ ಕೈನ ಗೆರೆಗಳು ಯಾರು ಸ್ಪಷ್ಟ ಇರ್ತದೋ ಅವರು ಭಾಗ್ಯ ಶ್ರೇಷ್ಠ ಅಂತ ಹೇಳ್ತಾರೆ. ಸ್ಪಷ್ಟ ಇರ್ಬೇಕಂತ. ಕೆಲವರು ಮಸಕ್ ಇರ್ತಾವಲ್ಲ, ಅದಕ್ಕೆ ಹೇಳ್ತಾರೆ. ಮೀನ್ಸ್ ಅದನ್ನೇ ಇಲ್ಲಿ ಹೇಳ್ತಾರೆ ಬಾಬಾ, ಸಂಕಲ್ಪದ ಗೆರೆಗಳು ಸ್ಪಷ್ಟವಾಗಿದ್ದಾವೆ, ಸೀದಾ ಇದ್ದಾವೇನು. कर्म की रेखाएं श्रेष्ठ अर्थात स्पष्ट है. कर्मದ ಗೆರೆಗಳು ಸ್ಪಷ್ಟ ಅಂದರೆ ಶ್ರೇಷ್ಠ ಇದ್ದಾವೇನು. कर्म की रेखाएं श्रेष्ठ अर्थात स्पष्ट है. एक तो यह चक्र कि बहुत काल से स्थिति में व संपर्क में श्रीमत के प्रमाण बिताया है. ಈಗ ಸ್ಪಷ್ಟ ಮಾಡ್ಕೊಳ್ಳಿ, ಏನೋ ಚೆಕ್ ಮಾಡ್ಕೊಳ್ಳಿ. ಬಹಳ ಸಮಯದಿಂದ ಸ್ಥಿತಿನಲ್ಲಿ, ಸಂಪರ್ಕದಲ್ಲಿ ಶ್ರೀಮತ ಪ್ರಮಾಣ ಕಳೆದಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಇಲ್ಲಿ ತನಕ ಪರಮಾತ್ಮನ ಶ್ರೀಮತದ ಪ್ರಕಾರ ಎಷ್ಟು ನಡೆದಿದ್ದೀರಾ? ಯಹ ಹೈ ಕಾಲ್ ಅರ್ಥಾತ್ ಸಮಯಕ್ಕೋ ದೇಖ್ನಾ. ಇದನ್ನು ನೋಡ್ರಿ, ಇದಕ್ಕೆ ಕಾಲ, ಇದಕ್ಕೆ ಸಮಯ ಅಂತ ಹೇಳ್ತಾರೆ. समय अर्थात वेला का प्रभाव भी जन्म पत्री पर बहुत होता है. ಸಮಯ, ವೇಳೆ, ಇದು ವೇಳೆಯ ಪ್ರಭಾವ ಜನ್ಮಪತ್ರೆ ಮೇಲೆ ಬಹಳ ಪ್ರಭಾವ ಬೀರ್ತದೆ. ನಮ್ಮ ಜನ್ಮಪತ್ರೆ ಹೆಂಗೆ ನಕ್ಷತ್ರ, ಸಮಯ, ಘಳಿಗೆ, ದಿನಾಂಕ ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿರ್ತದಲ್ಲ ನಮ್ಮ ಕುಂಡ್ಲಿ, ನಮ್ಮ ಭವಿಷ್ಯ. ಇಲ್ಲಿನೂ ಹಾಗೆ ಈ ಸಂಗಮಯುಗದ ಸಮಯದಲ್ಲಿ ನೀನು ಎಷ್ಟು ಶುದ್ಧ ಕರ್ಮ ಮಾಡಿದೆ, ನೀನು ಎಷ್ಟು ಶುದ್ಧ ಸಂಕಲ್ಪ ಮಾಡಿದೆ, ಅದರ ಮೇಲೆ ನಿನ್ನ ಭವಿಷ್ಯ ಅಂತ ಹೇಳ್ತಾರೆ ಬಾಬಾ. तो यहाँ भी समय अर्थात बहुत समय के हिसाब से संबंध रखता है. ಇಲ್ಲಿನೂ ಕೂಡ ಸಮಯ ಅಂದರೆ ಬಹಳ ಸಮಯದ ಲೆಕ್ಕಾಚಾರ ಇದೆ, ಅದರದ್ದು ಸಂಬಂಧ ಇದೆ. ಬಹುತ್ ಸಮಯ का मतलब यह नहीं कि स्थूल तारीखों व ವರ್ಷೋं के हिसाब से नहीं. ಬಹಳ ಸಮಯ ಅಂತಂದ್ರೇನು, ನಾವು 20 ವರ್ಷ ಆತ್ರಿ ಜ್ಞಾನದೊಳಗೆ ಬಂದಿದ್ದೀವಿ ಅದಲ್ಲಂತಾರೆ ಬಾಬಾ. ಓ ನಹಿ, ಲೇಕಿನ್ ಜಬ್ ಸೆ ಜನ್ಮ ಲಿಯಾ ತಬ್ ಸೆ ಬಹುತ್ ಸಮಯ ಕಿ ಲಗನ್ ಹೋ. ಯಾವಾಗ ಜನ್ಮ ತಗೊಂಡ್ರಿ ಅವತ್ತಿನಿಂದ ಎಷ್ಟು ಸಮಯ ಪರಮಾತ್ಮನ ಲಗನ್ದಲ್ಲಿದ್ರಿ ಅದನ್ನು ಕೇಳ್ತಾರೆ ಬಾಬಾ. ಸಭಿ ಸಬ್ಜೆಕ್ಟ್ಸ್ ಮೇ ಯಥಾರ್ಥ ರೂಪ ಸೆ ಕहाँ तक बहुत समय से रहते आए हैं. ಎಲ್ಲ ಸಬ್ಜೆಕ್ಟ್ನಲ್ಲಿ, ಎಲ್ಲ ವಿಷಯಗಳಲ್ಲಿ ಯಥಾರ್ಥ ರೂಪದಿಂದ ಎಲ್ಲಿ ತನಕ ಬಹಳ ಸಮಯದವರೆಗೆ ಬಂದಿದ್ದೀರಾ. ಇಸ್ಕಾ ಹಿಸಾಬ್ ಜಮಾ ಹೋಗಾ, ಅದರದ್ದು ಲೆಕ್ಕ ಜಮಾ ಆಗ್ತದೆ. ಮಾನೋ ಕೋಯಿ ಕೋ 35 ವರ್ಷ ಹುಯೇ ಹೇ, 35 ವರ್ಷಗಳಿಂದ ಇಲ್ಲಿ ಬಂದಿದ್ದೀರಾ. ಲೇಕಿನ್ ಅಪ್ನೇ ಪುರುಷಾರ್ಥ ಕಿ ಸಫಲತಾ ಮೇ ಬಹುತ್ ಸಮಯ ನಹಿ ಬಿತಾಯಾ ಹೈ. ಆದರೆ ನಿಮ್ಮ ಪುರುಷಾರ್ಥದ ಸಮಯ ಬಹಳಷ್ಟಿಲ್ಲ. तो उनकी गिनती बहुत समय में नहीं आएगी. ಅದರ ಲೆಕ್ಕ ಬಹಳಷ್ಟು ಸಮಯದಲ್ಲಿ ಬರೋದಿಲ್ಲ ಅಂತಾರೆ ಬಾಬಾ. अगर कोई 35 वर्ष के बदले 15 वर्ष से आ रहे हैं, लेकिन 15 वर्ष में बहुत समय पुरुषार्थ की सफलता में रहा है, तो उनकी गिनती ಜಾಸ್ತಿ में आएगी. 35 ವರ್ಷದಿಂದ ಬಂದು ಬರೀ ಬರೋದು ಹೋಗೋದು ಮಾಡಿರ್ತೀರಾ, ಪುರುಷಾರ್ಥ ಮಾಡಿರೋದಿಲ್ಲ. ನಿಮಗಿಂತ ಈಗ 10 ವರ್ಷ 15 ವರ್ಷ ಬಂದಿರ್ತಾರೆ, ಅಷ್ಟು ವರ್ಷದೊಳಗೆ ಅವರು ಜಾಸ್ತಿ ಪುರುಷಾರ್ಥ ಮಾಡಿದ್ರು ಅಂದರೆ ಲೆಕ್ಕಾಚಾರ ಯಾರು ಜಾಸ್ತಿ ಆಗುತ್ತೆ ಅಂತ ಕೇಳ್ತಾರೆ ಬಾಬಾ. ಬಹುತ್ ಸಮಯ ಸಫಲತಾ ಕೆ ಆಧಾರ ಪರ್ ಗಿನಾ ಜಾತಾ ಹೈ, ತೋ ವೇಲಾ ಕಾ ಆಧಾರ ಹಿ ಹುವಾ ನಾ. ನೀವು ಎಷ್ಟು ಸಮಯ ಪರಮಾತ್ಮನ ನೆನಪಿನಲ್ಲಿರ್ತೀರೋ ಅದು ಯಾದ್ಗಾರ ಆಗ್ತದೆ ಅಂತ ಹೇಳ್ತಾರಲ್ಲ ಬಾಬಾ. ಯಾದ್ಗಾರ ಅಂದ್ರೇನು? ಅದು ಪರಮಾತ್ಮನ ಲೆಕ್ಕದಲ್ಲಿ ಜಮಾ ಆಗ್ಬಿಡ್ತದೆ. ಎಷ್ಟು ನೆನಪು ಮಾಡ್ತೀರೋ ಅಷ್ಟೇ ಜಮಾ ಆಗ್ಬಿಡ್ತದೆ. ನೀವು ಇಡೀ 24 ತಾಸು ಕರ್ಮ ಮಾಡಿರಿ,
ಆ 24 ತಾಸು ಕರ್ಮದಲ್ಲಿ ನೀನು ಎಷ್ಟು ನೆನಪು ಮಾಡ್ಕೊಂತ ಮಾಡಿದೆಯೋ ಅದಷ್ಟೇ ಜಮಾ ಆಗೋದು. ಬಾಬಾ ಹೇಳ್ತಾರೆ, ಎಷ್ಟು ಸೂಕ್ಷ್ಮ ಅದು ಹೇಳ್ತಾರೆ ನೋಡ್ರಿ ಬಾಬಾ. बहुत समय सफलता के आधार पर गिना जाता है तो ವೇಲಾ का ಆಧಾರ ही हुआ ना. ಎಲ್ಲನೂ ಎದ್ರ ಮೇಲೆ ನಿಂತಿದೆ? ಸಮಯದ ಆಧಾರದ ಮೇಲೆ. बहुत समय के लगन में मगन रहने वाले को प्रारब्ध भी बहुत समय तक प्राप्ति होती है. बहुत समय के लगन में, ಎಷ್ಟು ಸಮಯ ಪರಮಾತ್ಮನ ಲಗನ್ನಲ್ಲಿ ಮಗನ್ ಆಗಿರ್ತೀರೋ ಅದಷ್ಟೇ ಪ್ರಾರಬ್ಧ ಆಗ್ತದೆ. ಆ ಸಮಯ ಅಷ್ಟೇ ನಿಮ್ಮದು ಪ್ರಾಪ್ತಿ. ಕೊಟ್ಟದ್ದು ತನಗೆ ಅಂದ್ರೇನು? ಎಷ್ಟು ಸಮಯ ನೀನು ಪರಮಾತ್ಮನಿಗೆ ಕೊಡ್ತೀಯೋ ಅದಷ್ಟೇ ನಿಂದು. ಉಳಿದನಿ ಎಲ್ಲ ಏನು ಮಾಡ್ತೀಯೋ ಅದು ವೇಸ್ಟ್ ಅಂತಾರೆ ಬಾಬಾ. अल्पकाल की सफलता वालों की अल्पकाल अर्थात 21 जन्मों में थोड़े जन्म की ही प्रारब्ध होती है. ಅಲ್ಪಕಾಲದ ಸಫಲತೆ ಅಂತಂದ್ರೇನು? ಅಲ್ಪಕಾಲ ಅರ್ಥಾತ್ ಅಂದ್ರೇನು? 21 ಜನ್ಮದಲ್ಲಿ ಸ್ವಲ್ಪ ಜನ್ಮದ ಪ್ರಾರಬ್ಧ ತಗೊಳ್ತೀರಾ, बाकी साधारण प्रारब्ध. इसलिए ज्योतिषी लोग भी वेला को महत्व देते हैं. ಜ್ಯೋತಿಷ್ಯರು ಆ ಸಮಯಕ್ಕೆ ಯಾಕೆ ಮಹತ್ವ ಕೊಡ್ತಾರೆ ಅಂತಂದರೆ ಅದು ಕೂಡ ನಮ್ಮದೇ ಯಾದಗಾರ. ಸಂಗಮ ಯುಗದಲ್ಲಿ ಇಲ್ಲಿ ನಾವು ಹೆಂಗೆ ಮಾಡ್ತೀವೋ ಅದರ ಆಧಾರದ ಮೇಲೆ ಅವರು ಕೂಡ ಸಮಯಕ್ಕೆ ಬೆಲೆ ಕೊಡ್ತಾರೆ. जैसे हस्तों की लाइन में अगर बीच बीच में लकीर कट होती है तो श्रेष्ठ भाग्य नहीं गिना जाता है. ಕೈನ ಗಿರಗಳನ್ನು ನೋಡಿ ನಡು ನಡು ಕಟ್ಟಾಗಿದ್ದರೆ ಭಾಗ್ಯ ಶ್ರೇಷ್ಠ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ವಾ ಬಡಿ ಆಯು ನಹಿ ಮಾನಿ ಜಾತಿ ಹೇ, ಆಯುಸ್ಸು ಕಮ್ಮಿ ಇದೆ ಅಂತ ಹೇಳ್ತಾರೆ. वैसे ही यहाँ भी अगर बीच बीच में विघ्नों के कारण बाप से जुटी हुई बुद्धि की लाइन कट होती रहती है, वह क्लियर नहीं रहती है, तो बड़ी प्रारब्ध नहीं हो सकती. ಪರಮಾತ್ಮನ ನೆನಪಿನಲ್ಲಿನೂ ಕೂಡ ಕಟ್ 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 ಆಯಿತು ಅಂತಂದರೆ ನಮ್ಮ ಭಾಗ್ಯನೂ ಕಟ್ ಕಟ್ ಕಟ್. अभी अपने आप को जान सकेंगे कि हमारे जन्म पत्री क्या है. ಈಗ ನೀವೇ ತಿಳ್ಕೊಡ್ರಿ, ನನ್ನ ಭವಿಷ್ಯದ ಜನ್ಮಪತ್ರಿ ಏನಿದೆ, ಕಿಸ್ ಪದ ಕಿ ಪ್ರಾಪ್ತಿ ನೊಂದಿ ಹುಯಿ ಹೈ, ಯಾವ ಪದವಿ ನನಗೆ ಸಿಗ್ಬೋದು. ಜನ್ಮಪತ್ರಿ ಮೇ ದಶಾಯೇ ಭೀ ದೇಖ್ತೆ ಹೇ. ಜನ್ಮಕುಂಡಲಿನಲ್ಲಿ ನಮ್ಮ ದಶೆಗಳು, ಶುಕ್ರ ದಶೆ, ಗುರು ದಶೆ, ಆ ದಶೆ, ಈ ದಶೆ ಅಂತ ಹೇಳ್ತಿರ್ತಾರಲ್ಲ. ಜೈಸೆ ಬೃಹಸ್ಪತಿ ಕಿ ದಶಾ रहती है, ಗುರು ದಶಾ ಇರ್ತದಲ್ಲ. क्या बहुत समय बृहस्पति की दशा रहती है या बार बार दशा बदलती रहती है? ಗುರು ದಶೆ ಯಾವಾಗಲೂ ನನ್ನ ಬುದ್ಧಿ ದಶೆ ಅಂದರೆ ದಿಕ್ಕು. ನಮ್ಮ ಬುದ್ಧಿ ಪರಮಾತ್ಮನ ಕಡೆಗೆ ಇರ್ತದೋ ಅಥವಾ ಬೇರೆ ಕಡೆಗೆ ಇರ್ತದೋ ಅಂತ ಕೇಳ್ತಾರೆ ಬಾಬಾ. ಯಾ ಬಾರ್ ಬಾರ್ ದಶಾ ಬದಲ್ತಿ रहती है. ಹಿಂಗೆ ಬಾಬನ ಕಡೆ ಹೋಗಿರ್ತೀವಿ, ಮತ್ತೆ ತಳೆಗಳು ಬರೋದು, ಮತ್ತೆಲ್ಲರೂ ಹಿಂಗೆ ಹೋಗಿರ್ತೀವಿ ಅಂದರೆ ಮತ್ತೆ ತಳಗೆ ಬರೋದು. ಹಿಂಗಿದೆ ಏನು? ಅಗರ್ ಬಾರ್ ಬಾರ್ ಬದಲ್ತಿ ಹೇ ಅರ್ಥಾತ್ ನಿರ್ವಿಘ್ನ ನಹಿ ಹೇ. ಮೇಲಿನ ಮೇಲೆ ನಿಮ್ಮ ದಶೆ ಚೇಂಜ್ ಆಗ್ತೈತಿ ಅಂತಂದರೆ ನೀವು ನಿರ್ವಿಘ್ನ ಇಲ್ಲ ಅಂತ ಹೇಳ್ತಾರೆ ಬಾಬಾ. तो प्रारब्ध भी बहुत समय के लिए निर्विघ्न राज्य में नहीं पा सकते. ನಿರ್ವಿಘ್ನ ರಾಜ್ಯ ಅಂದರೆ ಯಾವುದು? ಸತ್ಯಯುಗ, ತ್ರೇತಾಯುಗ. ನೀವು ಇಲ್ಲಿ ನಿರ್ವಿಘ್ನ ಆಗಲಿಲ್ಲ ಅಂದರೆ ಅಲ್ಲಿ ಪದವಿ ಇಲ್ಲ. ಇಲ್ಲಿ ನಿರ್ವಿಘ್ನ ಆದರೆ ನೀವು ನಿರ್ವಿಘ್ನ ಸಮಯದಲ್ಲಿ ಬರ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो यह दशाएं चेक करो कि शुरू से लेकर अभी तक कौन सी दशा रही है. ಯಾವಾಗಿಲ್ಲಿ ಬಂದಿದ್ದೀರೋ ಅಲ್ಲಿಯಿಂದ ಶುರುವಿಂದ ಚೆಕ್ ಮಾಡಿಕೊಡ್ರಿ ಯಾವ ದಶಾ. ಜನ್ಮಪತ್ರಿ ಮೇ ರಾಶಿ ದೇಖ್ತೆ ಹೇ ನಾ, ಮತ್ತು ರಾಶಿ ನೋಡ್ತಾರೆ. ಯಹಾ ಕೌನ್ ಸಿ ರಾಶಿ ಹೇ, ಇಲ್ಲಿ ಯಾವ ರಾಶಿ? 3 ರಾಶಿ ಹೇ. ಇಲ್ಲಿನೂ ಕೂಡ 3 ರಾಶಿಗಳು. ಏಕ್ ಹೇ ಮಹಾರಥಿ ಕಿ ರಾಶಿ, ದೂಸರಿ ಹೇ ಘೋಡೆ ಸವಾರ್ ಕಿ, ತೀಸರಿ ಹೇ ಪ್ಯಾದೆ ಕಿ. ಇಲ್ಲಿನೂ 3 ರಾಶಿಗಳು, ಮಹಾರಥಿ, ಘೋಡೆ ಸವಾರ್, ಪ್ಯಾದೆ. ಮಹಾರಥಿ ಅಂದರೆ ಯಾರು? ಆನೆ ಮೇಲೆ ಕೂತು ಹೋಗೋರು.
ಘೋಡೆ ಸವಾರ ಅಂದರೆ ಕುದುರೆ ಮೇಲೆ ಕೊಡೋರು, ಪ್ಯಾದೆ ಸವಾರ ಅಂದರೆ ನಡ್ಕೊಂಡು ಹೋಗೋರು. ಎಲ್ಲಿ ಬರ್ತೀರಾ? इन तीनों में से अपनी राशि को भी देखो कि शुरू से अर्थात जन्म से ही पुरुषार्थ की राशि महारथी की रही या घुड़सवार या प्यादे की रही है. ಎಲ್ಲಿದ್ದೀರಾ ಚೆಕ್ ಮಾಡ್ಕೊಳ್ಳಿ. इस राशि के हिसाब से भी जन्म पत्र का मालूम पड़ जाता है. मास्टर त्रिकालदर्शी का ज्ञान स्वरूप बन अपनी जन्म पत्री स्वयं ही चेक करो और अपने भविष्य को देखो. ಎಲ್ಲೂ ಭವಿಷ್ಯ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಭವಿಷ್ಯ ಎಲ್ಲಿದೆ? ನಿಮ್ಮ ಕೈಯಲ್ಲಿದೆ. ಅದಕ್ಕೆ ಕೈಯೊಳಗಿನ ರೇಖೆ ನೋಡಕತ್ರ ಇಲ್ಲಿದೆನಾ? ಈ ರೇಖೆನಲ್ಲಿದೆಯೋ? ಯಾವ ರೇಖೆನಲ್ಲಿ ಅಂತ ಹೇಳಿದ್ರು ಬಾಬಾ? ನಮ್ಮ ಜನ್ಮ, ಭವಿಷ್ಯ, ಸ್ಥಿತಿ, ಕರ್ಮೋಂಕಿ ಲಕೀರ್, ಸಂಕಲ್ಪೋಂಕಿ ಲಕೀರ್. ಈ ಎರಡರಲ್ಲಿ ನಮ್ಮ ಭವಿಷ್ಯ ಇದೆ. ಏನು ಮಾಡ್ತೀರಿ? ಎಂಥ ಸಂಕಲ್ಪ ಮಾಡ್ತೀರಿ ಮಾಡಿರಿ, ಎಂಥ ಕರ್ಮ ಮಾಡ್ತೀರಿ ಮಾಡಿರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, राशि को व दशा को व लकीरों को बदल भी सकते हैं. ರಾಶಿಯನ್ನು ಬದಲಿ ಮಾಡ್ಬೋದು, ದಶಾ ಬದಲಿ ಮಾಡ್ಬೋದು, ಗೆರೆಗಳನ್ನು ಬದಲಿ ಮಾಡ್ಬೋದು. ಕೈಸೆ? ಪರಖನೆ ಕೆ ಬಾದ್, ಚೆಕ್ ಮಾಡ್ಕೊಂಡಾದ್ಮೇಲೆ, ಚೆಕ್ ಕರ್ನೆ ಕೆ ಬಾದ್ फिर चेंज करने का साधन अपनाना. ಚೆಕ್ ಆ್ಯಂಡ್ ಚೇಂಜ್. ಚೆಕ್ ಮಾಡ್ಕೊಳ್ಳಿ, ಚೇಂಜ್ ಆಗಿ. ಸ್ಥೂಲ ನಾಲೆಜ್ ಮೇ ಭೀ ಕೈ ಸಾಧನ ಬತಾತೆ हैं. ಸ್ಥೂಲ ಜ್ಞಾನದಲ್ಲಿನೂ ಕೂಡ ಕೆಲವೊಂದು ಸಾಧನಗಳನ್ನು ಹೇಳ್ತಾರೆ. ಅದಕ್ಕೆ ನಮ್ಮದು ಚೇಂಜ್ ಮಾಡ್ಕೊಳ್ಳಿಕ್ಕೆ. ಯಹಾ ತೋ ಸಾಧನ ಕೋ ಜಾನ್ತೆ ಹೋನಾ, ಇಲ್ಲಿ ಸಾಧನೆ ಅಂತ ಹೇಳಿದಾರಲ್ಲ, ತೋ ಸಾಧನೋ ದ್ವಾರ ಸಂಪೂರ್ಣ ಸಿದ್ಧಿ ಕೋ ಪ್ರಾಪ್ತ ಕರೋ. ಸಾಧನಗಳ ಮುಖಾಂತರ ಸಂಪೂರ್ಣ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಸಮझा? ತಿಳಿತಾ? ಏನು ಸಾಧನಗಳು ಹೇಳಿದ್ರು ಬಾಬಾ? ನಮ್ಮ ಭವಿಷ್ಯ ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಏನೇನು ಸಾಧನ ಹೇಳಿದರು? ಸಂಕಲ್ಪ ಮತ್ತು ಕರ್ಮ. ಎಲ್ಲ ಇವೆರಡರ ಮೇಲೆ ನಿಂತಿರೋದು. ಎದ್ರ ಮೇಲೆ ನಿಂತಿದೆ? ನಮಗೆ ಏನು ಸಂಕಲ್ಪ ಮಾಡಬೇಕು, ಏನು ಕರ್ಮ ಮಾಡಬೇಕು ಹೇಳ್ಕೊಟ್ರಲ್ಲ ಬಾಬಾ. ಅದು ತಿಳಿತಾ ಅಂತಾರೆ ಬಾಬಾ. बाबा ಹೇಳ್ತಾರೆ, ऐसे ज्ञान स्वरूप बुद्धि द्वारा सिद्धि को प्राप्त करने वाले, संपूर्णता को अपने जीवन से प्रत्यक्ष दिखलाने वाले, सदा अपनी स्वस्थिति से परिस्थिति को पार करने वाले महावीरों को बाप दादा का याद प्यार और नमस्ते. नमस्ते बाबा, नमस्ते. इस मुरली की विशेष बातें कोई भी देह की व देह की दुनिया की परिस्थिति स्थिति को हिला न सके. ಯಾವುದೇ ದೇಹ, ದೇಹದ ಜಗತ್ತು, ಪರಿಸ್ಥಿತಿ, ಸ್ಥಿತಿ ನಮ್ಮನ್ನು ಅಲುಗಾಡಿಸ್ಲಿಕ್ಕಾಗೋದಿಲ್ಲ. ಇಸಿ ಸ್ಥಿತಿ ಕಾ ಹಿ ತೋ ಗಾಯನ ಹೇ. ಇದೇ ಸ್ಥಿತಿಯ ಗಾಯನ ಇದೆ. ಏನು? अंगद के रूप में जो बुद्धि रूपी पाँव को प्रकृति की परिस्थितियाँ हिला न सके. ಅಷ್ಟು ನಾವೇನಾಗಬೇಕು? ಗಟ್ಟಿಯಾಗಬೇಕು. ಅಚ್ಚಾ. ಓಂ ಶಾಂತಿ.